ಹಾವು ಕಂಡ್ರೆ ಹೊಡೆದು ಸಾಯಿಸುವ, ಹೆದರಿ ದೂರಕ್ಕೆ ಓಡುವ ಅಥವಾ ಹಾವು ಹಿಡಿಯುವವರನ್ನ ಕರೆಸುವ ಜನರೇ ಹೆಚ್ಚಿರುವ ಈಗಿನ ಕಾಲದಲ್ಲಿ ಹೆಬ್ಬಾವನ್ನ ಮಾಜಿ ಸೈನಿಕ ಒಬ್ಬರು ಕೆರೆಯಿಂದಲೇ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿರುವ ಘಟನೆ ಶಿರಾ ತಾಲೂಕಿನಲ್ಲಿ ನಡೆದಿದೆ. ಭಾನುವಾರ ರಾತ್ರಿ ಇಲ್ಲಿಯ ತಾಲೂಕಿನ ಚಿಕ್ಕಸಂದ್ರ ಗ್ರಾಮದ ಬಳಿ ತಮ್ಮ ಜಮೀನಿನಲ್ಲಿ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುವ ಸಮಯದಲ್ಲಿ ಜಮೀನಿನ ರಸ್ತೆ ಬದಿಯಲ್ಲಿ ಹೆಬ್ಬಾವನ್ನ ತಮ್ಮ ಕುರಿ ಸಾಕಾಣಿಕೆ ಜಾಗದ ಕಡೆ ಹೋಗುತ್ತಿರುವುದನ್ನು ಗಮನಿಸಿದ ಮಾಜಿ ಸೈನಿಕ ಭಾನುಪ್ರಕಾಶ್ ತಮ್ಮ ದ್ವಿಚಕ್ರ ವಾಹನದ ಬೆಳಕಲ್ಲಿ ಹಾವು ಕಂಡಿದೆ. ಕೂಡಲೇ ವಾಹನವನ್ನು ನಿಲ್ಲಿಸಿ ಕೆಳಗಿಳಿದು ಕುರಿ ಸಾಕಾಣಿಕೆ ಜಾಗದ ಕಡೆ ನುಗ್ಗುತ್ತಿದ್ದ ಹೆಬ್ಬಾವನ್ನ ಯಾವುದೇ ಸಾಧನವಿಲ್ಲದೆ ಕೈಯಲ್ಲಿ ಹಿಡಿದಿದ್ದಾರೆ. ಹಾವು ಕಚ್ಚಿತು ಎಂದು ಪಕ್ಕದಲ್ಲಿ ಇದ್ದ ಮತ್ತೊಂದು ಜಮೀನಿನ ಮಾಲೀಕ ಜಿತೇಂದ್ರ ಹೇಳಿದ್ರು. ಅದನ್ನ ನಾನು ಹಿಡಿಯದಿದ್ರೆ ಕುರಿಗಳನ್ನ ಅದು ಕಚ್ಚಿತ್ತೋ ಇಲ್ವೋ ಎಂದು ಹಿಡದೆ ಬಿಟ್ಟಿದ್ದಾರೆ. ಅದನ್ನ ನೋಡಿದ್ರೆ ಕೆಲ ಜನ ಹೆದರಿ ಅತ್ತಿತ್ತ ಚೆದರಿದ್ದಾರೆ. ಕೆಲವರು ಅದನ್ನ ಹೊಡೆಯಲು ಕಲ್ಲು ಮತ್ತು ಬಡಿಗೆಗಳನ್ನ ಶೋಧಿಸತೊಡಗಿದ್ದಾರೆ. ಆದರೆ ಅದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸೈನಿಕ ಭಾನುಪ್ರಕಾಶ್, ಹಾವುಗಳನ್ನಾಗಲಿ ಯಾವುದೇ ಅಪರೂಪದ ಪ್ರಾಣಿಗಳನ್ನಾಗಲಿ ಹೊಡೆದು ಸಾಯಿಸುವುದು ದೊಡ್ಡ ಮಾತಲ್ಲ. ಆದರೆ ಅವನ್ನ ನಮ್ಮ ಮುಂದಿನ ಪೀಳಿಗೆಗಾಗಿ ಉಡುಗೊರೆಯಾಗಿ ಉಳಿಸಬೇಕಾದ ಅವಶ್ಯಕತೆ ಇದೆ. ಇಲ್ಲವಾದರೆ ಅವನ್ನೆಲ್ಲ ಕೇವಲ ಚಿತ್ರದಲ್ಲಿ ಮಾತ್ರ ನೋಡಬೇಕಾಗುತ್ತದೆ. ಹೊಲ ಗದ್ದೆಗಳಿರೋದ್ರಿಂದ ಇಷ್ಟು ದಿವಸ ಅದು ತನ್ನ ಜಾಗದಲ್ಲಿ ತನ್ನ ಪಾಡಿಗೆ ತಾನು ಅಡ್ಡಾಡಿಕೊಂಡಿತ್ತು. ಆದರೆ ಇದೀಗ ಕುರಿ, ಮೇಕೆ, ಇತರೆ ಜಾನುವಾರುಗಳು ಓಡಾಡುವ ಕಾರಣಕ್ಕಾಗಿ ನಾವೇ ಅದರ ಜಾಗಕ್ಕೆ ಬಂದಿದ್ದೇವೆ. ಅದನ್ನು ಸುರಕ್ಷಿತವಾಗಿ ಜಾಗಕ್ಕೆ ಬಿಟ್ಟು ಬರೋದು ನಮ್ಮ ಕರ್ತವ್ಯ ಎಂದಿದ್ದಾರೆ. ನಂತರ ಹಾವನ್ನ ತಮ್ಮ ದ್ವಿಚಕ್ರ ವಾಹನದಲ್ಲಿ ಹಾಕಿಕೊಂಡು ಒಯ್ದು ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ನೀಡಿದ್ದಾರೆ. ದೇಶ ಕಾಯುವ ಸೈನಿಕರಾಗಿ ಸೇವೆ ಸಲ್ಲಿಸಿ ಮಾಜಿ ಸೈನಿಕರಾಗಿ ಜಾನುವಾರುಗಳು ನಿತ್ಯ ಸಂಚರಿಸುವ ದಾರಿಯಲ್ಲಿ ಹೆಬ್ಬಾವು ಹಿಡಿದ ಮಾನವೀಯತೆ ಮೆರೆದ ಅವರ ಧೈರ್ಯ, ಪ್ರಾಣಿಗಳ ಬಗ್ಗೆ ಇರುವ ಅವರ ಕಳಕಳಿಯನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಸಾಯಿಸುವ, ಹೆದರಿ ದೂರಕ್ಕೆ ಓಡುವ ಅಥವಾ ಹಾವು ಹಿಡಿಯುವವರನ್ನ ಕರೆಸುವ ಜನರೇ ಹೆಚ್ಚಿರುವ ಈಗಿನ ಕಾಲದಲ್ಲಿ ಹೆಬ್ಬಾವನ್ನ ಮಾಜಿ ಸೈನಿಕ ಒಬ್ಬರು ಕೆರೆಯಿಂದಲೇ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿರುವ ಘಟನೆ ಶಿರಾ ತಾಲೂಕಿನಲ್ಲಿ ನಡೆದಿದೆ. ಭಾನುವಾರ ರಾತ್ರಿ ಇಲ್ಲಿಯ ತಾಲೂಕಿನ ಚಿಕ್ಕಸಂದ್ರ ಗ್ರಾಮದ ಬಳಿ ತಮ್ಮ ಜಮೀನಿನಲ್ಲಿ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುವ ಸಮಯದಲ್ಲಿ ಜಮೀನಿನ ರಸ್ತೆ ಬದಿಯಲ್ಲಿ ಹೆಬ್ಬಾವನ್ನ ತಮ್ಮ ಕುರಿ ಸಾಕಾಣಿಕೆ ಜಾಗದ ಕಡೆ ಹೋಗುತ್ತಿರುವುದನ್ನು ಗಮನಿಸಿದ ಮಾಜಿ ಸೈನಿಕ ಭಾನುಪ್ರಕಾಶ್ ತಮ್ಮ ದ್ವಿಚಕ್ರ ವಾಹನದ ಬೆಳಕಲ್ಲಿ ಹಾವು ಕಂಡಿದೆ. ಕೂಡಲೇ ವಾಹನವನ್ನು ನಿಲ್ಲಿಸಿ ಕೆಳಗಿಳಿದು ಕುರಿ ಸಾಕಾಣಿಕೆ ಜಾಗದ ಕಡೆ ನುಗ್ಗುತ್ತಿದ್ದ ಹೆಬ್ಬಾವನ್ನ ಯಾವುದೇ ಸಾಧನವಿಲ್ಲದೆ ಕೈಯಲ್ಲಿ ಹಿಡಿದಿದ್ದಾರೆ. ಹಾವು ಕಚ್ಚಿತು ಎಂದು ಪಕ್ಕದಲ್ಲಿ ಇದ್ದ ಮತ್ತೊಂದು ಜಮೀನಿನ ಮಾಲೀಕ ಜಿತೇಂದ್ರ ಹೇಳಿದ್ರು. ಅದನ್ನ ನಾನು ಹಿಡಿಯದಿದ್ರೆ ಕುರಿಗಳನ್ನ ಅದು ಕಚ್ಚಿತ್ತೋ ಇಲ್ವೋ ಎಂದು ಹಿಡದೆ ಬಿಟ್ಟಿದ್ದಾರೆ. ಅದನ್ನ ನೋಡಿದ್ರೆ ಕೆಲ ಜನ ಹೆದರಿ ಅತ್ತಿತ್ತ ಚೆದರಿದ್ದಾರೆ. ಕೆಲವರು ಅದನ್ನ ಹೊಡೆಯಲು ಕಲ್ಲು ಮತ್ತು ಬಡಿಗೆಗಳನ್ನ ಶೋಧಿಸತೊಡಗಿದ್ದಾರೆ. ಆದರೆ ಅದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸೈನಿಕ ಭಾನುಪ್ರಕಾಶ್, ಹಾವುಗಳನ್ನಾಗಲಿ ಯಾವುದೇ ಅಪರೂಪದ ಪ್ರಾಣಿಗಳನ್ನಾಗಲಿ ಹೊಡೆದು ಸಾಯಿಸುವುದು ದೊಡ್ಡ ಮಾತಲ್ಲ. ಆದರೆ ಅವನ್ನ ನಮ್ಮ ಮುಂದಿನ ಪೀಳಿಗೆಗಾಗಿ ಉಡುಗೊರೆಯಾಗಿ ಉಳಿಸಬೇಕಾದ ಅವಶ್ಯಕತೆ ಇದೆ. ಇಲ್ಲವಾದರೆ ಅವನ್ನೆಲ್ಲ ಕೇವಲ ಚಿತ್ರದಲ್ಲಿ ಮಾತ್ರ ನೋಡಬೇಕಾಗುತ್ತದೆ. ಹೊಲ ಗದ್ದೆಗಳಿರೋದ್ರಿಂದ ಇಷ್ಟು ದಿವಸ ಅದು ತನ್ನ ಜಾಗದಲ್ಲಿ ತನ್ನ ಪಾಡಿಗೆ ತಾನು ಅಡ್ಡಾಡಿಕೊಂಡಿತ್ತು. ಆದರೆ ಇದೀಗ ಕುರಿ, ಮೇಕೆ, ಇತರೆ ಜಾನುವಾರುಗಳು ಓಡಾಡುವ ಕಾರಣಕ್ಕಾಗಿ ನಾವೇ ಅದರ ಜಾಗಕ್ಕೆ ಬಂದಿದ್ದೇವೆ. ಅದನ್ನು ಸುರಕ್ಷಿತವಾಗಿ ಜಾಗಕ್ಕೆ ಬಿಟ್ಟು ಬರೋದು ನಮ್ಮ ಕರ್ತವ್ಯ ಎಂದಿದ್ದಾರೆ. ನಂತರ ಹಾವನ್ನ ತಮ್ಮ ದ್ವಿಚಕ್ರ ವಾಹನದಲ್ಲಿ ಹಾಕಿಕೊಂಡು ಒಯ್ದು ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ನೀಡಿದ್ದಾರೆ. ದೇಶ ಕಾಯುವ ಸೈನಿಕರಾಗಿ ಸೇವೆ ಸಲ್ಲಿಸಿ ಮಾಜಿ ಸೈನಿಕರಾಗಿ ಜಾನುವಾರುಗಳು ನಿತ್ಯ ಸಂಚರಿಸುವ ದಾರಿಯಲ್ಲಿ ಹೆಬ್ಬಾವು ಹಿಡಿದ ಮಾನವೀಯತೆ ಮೆರೆದ ಅವರ ಧೈರ್ಯ, ಪ್ರಾಣಿಗಳ ಬಗ್ಗೆ ಇರುವ ಅವರ ಕಳಕಳಿಯನ್ನು ಜನ ಮೆಚ್ಚಿಕೊಂಡಿದ್ದಾರೆ.